ಕರುನಾಡು ಯುವಜನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಸಿ. ಶ್ರೀನಿವಾಸರವರ ಆದೇಶದಂತೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಕೆ.ಸಿ. ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಕೇರ್ಪೇಟೆ ಭಾಗದಲ್ಲಿ ಶಾಲಾ ಆವರಣದಲ್ಲಿ ಶಾಲಾ ರಸ್ತೆ ಮಧ್ಯದಲ್ಲಿ ಏನು ಅಪ್ರಾಪ್ತ ವಯಸ್ಕರು 18 ವರ್ಷ ಕೆಳಗಡೆ ಇರೋ ವಯಸ್ಕರು ಮಕ್ಕಳುಗಳು ಏನು ದ್ವಿಚಕ್ರ ವಾಹನಗಳನ್ನು ಬೇಕಾಬಿಟ್ಟು ಓಡಾಡಿಸ್ತವ್ರೆ ಮತ್ತು ಶಾಲಾ ಕಾಲೇಜು ಬಿಟ್ಟ ಟೈಮಲ್ಲಿ ವೀಲಿಂಗ್ ಮಾಡೋದು ಇವೆಲ್ಲ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕಬೇಕು ಇವ್ರಿಗೆ. ಏಕೆಂದರೆ ಮುಂದಿನ ದಿವಸದಲ್ಲಿ ಇವರು ವೀಲಿಂಗ್ ಮಾಡಿಕೊಂಡು ಹೋಗ್ಬೇಕಾದ್ರೆ ರಸ್ತೆ ಅಪಘಾತ ಆದಾಗ ತೊಂದರೆ ಅನುಭವಿಸುತ್ತೆ ತಂದೆ ತಾಯಿಗಳು. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಕರುನಾಡು ಯುವಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಅವರು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕರುನಾಡು ಯುವಜನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಆದೇಶದಂತೆ ಹಾಗೂ ಮಂಡ್ಯ ಜಿಲ್ಲೆ ಗೌರವಾಧ್ಯಕ್ಷರಾದಂಥ ಕೆ.ಸಿ. ಮಂಜುನಾಥರವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಸಿಟಿ ಒಳಗೆ ಏನಂದರೆ BGS ಶಾಲೆ ಇರ್ಬೋದು, ಶತಮಾನ ಶಾಲೆ ಇರ್ಬೋದು, ಹಾಗೂ ಗ್ರಾಮ ಭಾರತಿ ಇರ್ಬೋದು, ಹಾಗೂ ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಈ ಎಲ್ಲ ಶಾಲೆಗಳು ಪ್ರಾರಂಭವಾಗುವಾಗ ಮತ್ತು ಶಾಲೆ ಬಿಟ್ಟ ನಂತರ ಪೋಷಕರಿರ್ಬೋದು ಹಾಗೂ ಮಕ್ಕಳಿರ್ಬೋದು ಮನೆಗೆ ಹೋಗ್ಬೇಕಾದ್ರೆ ತುಂಬ ಹಿಂಸೆ ಆಗ್ತದೆ. ಹೇಗೆ ಅಂದರೆ ಬೆಂಗಳೂರು ಸಿಟಿ, ಮೈಸೂರು ಸಿಟಿಯಲ್ಲಿ ಹೆಂಗೆ ಕಲಸಿಪಳ್ಳಿಯಲ್ಲೆಲ್ಲ ಮಾರ್ಕೆಟಲ್ಲಿ ತುಂಬ ಜಾಮ್ ಆಗ್ತದೆ, ಆ ಥರ ಒಂದೇ ಸಮಯ ಜಾಮ್ ಆಗಿಬಿಟ್ಟಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಹಾಗೂ ಪೊಲೀಸ್ನವರು ಆಗಿರ್ಬೋದು ಸಾರ್ವಜನಿಕರಿಗೆ ಹಾಗೂ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಆದಷ್ಟು ಸಹಾಯ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಎಸ್ ರವಿ, ಕರುನಾಡು ಯುವಜನ ವೇದಿಕೆ ಜಿಲ್ಲಾಧ್ಯಕ್ಷ. ನಮ್ಮ ಕರುನಾಡು ಯುವಜನ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ ಟಿ.ಸಿ. ಅವರ ಆದೇಶದಂತೆ ಕರುನಾಡು ಯುವಜನ ವೇದಿಕೆ ಮಂಡ್ಯ ಜಿಲ್ಲಾ ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಏನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ರವಿ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕೇಶ್ ವಿ ಅವರು ಹೇಳಿದಂತೆ ಅದೇ ಸಂಬಂಧಪಟ್ಟಂತೆ ನಮ್ಮ ಕೇರ್ಪೇಟೆ ಭಾಗದಲ್ಲಿರುವಂಥ ಸ್ಕೂಲ್ಗಳಾಗ್ಬೋದು, ಕಾಲೇಜುಗಳಾಗ್ಬೋದು ಮಕ್ಕಳಿಗೆ ತುಂಬ ತೊಂದರೆಗಳಾಗ್ತಾಯಿದೆ. ವೆಹಿಕಲ್ಗಳಾಗ್ಬೋದು, ಮನೆಗೆ ಹೋಗುವಾಗಲೂ ಅಷ್ಟೇ, ಮನೆಯಿಂದ ಬರುವಾಗಲೂ ಅಷ್ಟೇ ರಸ್ತೆಯಲ್ಲಿ ತುಂಬ ತೊಂದರೆಗಳಾಗ್ತಾಯಿದೆ. ಹಾಗಾಗಿ ಆ ಶಾಲೆಗಳ ಪಕ್ಕದಲ್ಲಿ ಅಕ್ಕಪಕ್ಕದ ಮೂಕೆ ರಸ್ತೆಗಳಲ್ಲಿ ಹಂಪ್ಸ್ಗಳನ್ನು ಅಂದರೆ ಉಬ್ಬುಗಳನ್ನು ಹಾಕಬೇಕು ಅಂತ ನಮ್ಮ ಕರುನಾಡು ಯುವಜನ ವೇದಿಕೆಯ ವತಿಯಿಂದ ನಾವು ನಿನ್ನ ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಮಯದಲ್ಲಿ ಪೊಲೀಸ್ ಇಲಾಖೆಯವ್ರನ್ನಾಗ್ಬೋದು ಮತ್ತೊಬ್ಬರಾಗ್ಬೋದು ಅಲ್ಲಿ ನೇಮಿಸಿ ಆ ಸಮಯದಲ್ಲಿ ಒಂದು ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸಾಯಿ ಕುಮಾರ್ MK ಮಂಡ್ಯ ಜಿಲ್ಲಾ ಪ್ರಚಾರ ಸಮಿತಿ ಮಾಡಬೇಕು.